ಸಂಪಿಗೆ ವ್ಲಾಗ್ಗೆ ಸ್ವಾಗತ. ನಾನು ಪ್ರದೀಪ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಹಿಮ್ಮಡಿ ನೋವು ಕಾಣಿಸಿಕೊಳ್ಳುತ್ತಿದೆ. 30 ವರ್ಷ ದಾಟಿದ ನಂತರ ಹೆಚ್ಚಾಗಿ ಮಹಿಳೆಯರಿಗೆ ಹಿಮ್ಮಡಿ ನೋವು ಬರುತ್ತದೆ. ಬೆಳಿಗ್ಗೆ ಹೇಳುವಾಗ ಬಹಳ ಹೊತ್ತು ನಿಂತಾಗ, ಹೆಚ್ಚಾಗಿ ಕುಳಿತರೆ ಹಿಮ್ಮಡಿಯಲ್ಲಿ ಉರಿಯೂತ ಉಂಟಾಗಿ ನೋವು ಬಾವು ಕಾಣಿಸಿಕೊಳ್ಳುತ್ತದೆ. ಆಗ ಉಂಟಾಗುವ ನೋವು ಸಹಿಸಲ ಸಾಧ್ಯವಾದಷ್ಟು ಆಗಿರುತ್ತದೆ. ಪಾದವನ್ನು ಕತ್ತರಿಸಿ ಬಿಡಬೇಕೆನ್ನುವಷ್ಟು ನರಕ ಯಾತನೆ ಆಗಿರುತ್ತದೆ. ಈ ಹಿಮ್ಮಡಿ ನೋವಿಗೆ ಹಲವಾರು ಕಾರಣಗಳಿವೆ. ಪಾದದಡಿಯಲ್ಲಿರುವ ಸೋಂಕು, ಇತರೆ ಗಾಯ, ಅಧಿಕ ಒತ್ತಡ ಬೀಳೋದು ಮುಂತಾದ ಕಾರಣಗಳಿಂದ ನೋವು ಕಾಣಿಸಿಕೊಳ್ಬಹುದು. ಇಂತಹ ಹಿಮ್ಮಡಿ ನೋವಿಗೆ ಮನೆಯಲ್ಲೇ ಮಾಡಬಹುದಾದ ಕೆಲವು ಮನೆಮದ್ದನ್ನು ತಿಳಿಸ್ತೇನೆ. ಈ ಮನೆಮದ್ದಿನಿಂದ ನಿಮ್ಮ ನೋವು ನಿವಾರಣೆ ಆಗದಿದ್ರೆ ನಿಮ್ಮ ಸಮೀಪದ ವೈದ್ಯರಿಗೆ ತೋರಿಸಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಕೊಬ್ಬರಿ ಎಣ್ಣೆಯನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಅದಕ್ಕೆ ಕರ್ಪೂರದ ಪುಡಿಯನ್ನ ಹಾಕಿ ಈ ತೈಲವನ್ನ ಗಂಟೆಗೊಮ್ಮೆ ಲೇಪಿಸಿ ಮೃದುವಾಗಿ ಮಸಾಜ್ ಮಾಡಿದರೆ ಬೇಗನೆ ಗುಣಕಾರಿಯಾಗುತ್ತದೆ. ಬೆಳ್ಳುಳ್ಳಿಯ ಹೆಸಳುಗಳನ್ನ ಜಜ್ಜಿ ನೀರಿನಲ್ಲಿ ಹಾಕಿ ಅದಕ್ಕೆ ಉಪ್ಪು ಸೇರಿಸಿ ಕುದಿಸಿ ಈ ತೈಲವನ್ನು ಲೇಪಿಸಿ ಅರ್ಧ ಗಂಟೆಯ ಬಳಿಕ ಬಿಸಿ ನೀರಿನ ಪಾತ್ರೆಯಲ್ಲಿ ಕಾಲು ಹದ್ದಿ ಶಾಖ ನೀಡಿದರೆ ನೋವು ಶಮನಕಾರಿಯಾಗುತ್ತದೆ. ಕರ್ಪೂರ, ಉಪ್ಪು, ಬೆಳ್ಳುಳ್ಳಿ 3 ದ್ರವ್ಯಗಳು ನೋವು ನಿವಾರಕ ಗುಣವನ್ನ ಹೊಂದಿದೆ. ನೀಲಗಿರಿ ತೈಲ ಅಥವಾ ದಾಲ್ಚಿನ್ನಿ ತೈಲದ ಹನಿಗಳನ್ನ ಹಿಮ್ಮಡಿಗೆ ಲೇಪಿಸಿ ಮಾಲಿಶು ಮಾಡಿದರೆ ಹಿತಕರ. ಹಾಗೆ ದಾಲ್ಚಿನ್ನಿಯ ಚಕ್ಕೆಯನ್ನು ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ಲೇಪಿಸಿದರೆ ನೋವು ಕಡಿಮೆಯಾಗುತ್ತದೆ. ಹಸಿ ಶುಂಠಿ ರಸವನ್ನ 8 ಚಮಚದಷ್ಟು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಬೆಚ್ಚಗೆ ಮಾಡಬೇಕು. ಇದನ್ನ ಮಂಡಿ ನೋವಿರುವ ಭಾಗಕ್ಕೆ ಲೇಪಿಸಿದರೆ ಬೇಗ ಗುಣಕಾರಿಯಾಗುತ್ತದೆ. ದಿನಕ್ಕೆ 2-3 ಬಾರಿಯಂತೆ 15 ದಿನ ಲೇಪಿಸಿದರೆ ಬೇಗ ನೋವು ಶಮನ ಆಗುತ್ತದೆ. ಇದರ ಜೊತೆಗೆ ಹಸಿ ಶುಂಠಿ ರಸ 4 ಚಮಚ, ಜೇನುತುಪ್ಪ 2 ಚಮಚ ಹಾಗೂ ನೆಲ್ಲಿಕಾಯಿಯ ರಸ 1 ಚಮಚ ಬೆರೆಸಿ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ನೋವು ಶಮನ ಆಗುತ್ತದೆ. ಐಸ್ ನೀರಿನಲ್ಲಿ ಅದ್ದಿದ ಬಟ್ಟೆ ಅಥವಾ ಐಸ್ ತುಂಡುಗಳಿಂದ ಮೃದುವಾಗಿ ಹಿಮ್ಮಡಿಯನ್ನು ಮಾಲಿಶು ಮಾಡಿದರೆ ನೋವು ಶಮನ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇದುವರೆಗೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಅನ್ನ ಬೆಲ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.